ಎಲ್ಲರಿಗೂ ನಮಸ್ಕಾರ. ಹಾಯ್ ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡಿ ಅಂತ ಹೇಳಿದ್ದೆ. ನೆಕ್ಸ್ಟ್ ವಿಡಿಯೋಗೆ ಬಂದಾಯಿತು. ಇವತ್ತು ನಾವು ಸನ್ಫ್ಲವರ್ ಸೀಡ್ಸ್ನ ಬಗ್ಗೆ ಮಾಹಿತಿಯನ್ನು ತಿಳ್ಕೊತಾ ಇದ್ದೀವಿ. ಸೂರ್ಯಕಾಂತಿಯ ಬೀಜ. ಸೊ ಹೆಚ್ಚಾಗಿ ಯಾರಿಗೂ ಇದರ ಬಗ್ಗೆ ಗೊತ್ತಿಲ್ಲ ಅನ್ಕೋತೀನಿ. ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ನೀಡ್ತೀನಿ. ಮೊದಲನೇದಾಗಿ ನಾವು ಈ ಸೀಡ್ಸನ್ನು ತಿನ್ನೋದ್ರಿಂದ ಏನು ಲಾಭ ಇದೆ ಅಂತ ಹೇಳೋದಾದರೆ, ಚರ್ಮದ ಕಾಂತಿಯನ್ನು ಚೆನ್ನಾಗಿ ನೋಡ್ಕೊಳ್ಳೋದಕ್ಕಾಗಲಿ ಅಥವಾ ಚರ್ಮದಲ್ಲಿರುವಂತಹ ಜೀವಕೋಶಗಳನ್ನು ಆಕ್ಟಿವ್ ಆಗಿಡೋದಕ್ಕೆ ಮತ್ತು ಹೊಸ ಜೀವಕೋಶಗಳ ಉತ್ಪತ್ತಿಗೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಇದಲ್ಲದೆ ನಾವು ಪ್ರತಿನಿತ್ಯ ತಿನ್ನೋದ್ರಿಂದ, ಇದನ್ನು ಸೀಡ್ಸನ್ನು ತಿನ್ನೋದ್ರಿಂದ ಕಣ್ಣಿನ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೋಬಹುದು. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಚಿಕ್ಕ ಮಕ್ಕಳಿಗೆ ಕಣ್ಣಿಗೆ ಬೇಗ ಪೊರೆ ಬರೋದಾಗಿರಬಹುದು, ಕಣ್ಣಿನ ದೃಷ್ಟಿ ಕಮ್ಮಿ ಆಗೋದು ಆಗಿರಬಹುದು, ಕಣ್ಣಲ್ಲಿ ಸುಮ್ಮನೆ ನೀರು ಬರೋದಾಗಿರಬಹುದು, ಈ ಥರ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ. ಸೊ ಮಕ್ಕಳ ಕಣ್ಣನ್ನು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಈ ಸೀಡ್ಸನ್ನು ಕೊಡೋದು ಉತ್ತಮ ಅಂತ ಹೇಳ್ಬೋದು. ದೊಡ್ಡವರು ಕೂಡ ತಿನ್ನಬಹುದು, ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ. ಇನ್ನಷ್ಟು ಮಾಹಿತಿಯನ್ನು ನೀಡ್ತೀನಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಮುಂಬರುವ ವಿಡಿಯೋಗಳು ನಿಮಗೆ ಬದಲು ತಲುಪಲು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಇನ್ನು 100 ಗ್ರಾಮ್ನಷ್ಟು ಈ ಸೀಡ್ಸ್ನಲ್ಲಿ 524 ಕ್ಯಾಲೋರೀಸ್ ಇರುತ್ತೆ. ಸೊ ಕ್ಯಾಲೋರಿ ಪ್ರಮಾಣ ಹೆಚ್ಚಾಗಿ ಇರೋದ್ರಿಂದ ನೀವೇನಾದ್ರು ವೆಯ್ಟ್ ಗೈನ್ ಮಾಡ್ತಾ ಇದ್ರೆ ಇದನ್ನು ತಿನ್ನೋದು ಉತ್ತಮ ಅಂತ ಹೇಳಬಹುದು. ಇನ್ನಷ್ಟು ನಾವು ಹೆಚ್ಚಾಗಿ ಕ್ಯಾಲೋರೀಸನ್ನು ಗೈನ್ ಮಾಡಬೇಕು ಅಂತಂದರೆ ಪ್ರತಿನಿತ್ಯ ಈ ಸನ್ಫ್ಲವರ್ ಸೀಡ್ಸನ್ನು ತಿನ್ನೋದು ಉತ್ತಮ ಅಂತ ಹೇಳಬಹುದು. ಇದಲ್ಲದೆ ನಾವು ಈ ಸೀಡ್ಸನ್ನು ತಿಂತಾ ಬಂದರೆ ಕೊಲೆಸ್ಟ್ರಾಲನ್ನು ಇನ್ಕ್ರೀಸ್ ಮಾಡ್ಬೋದು, ಅಂದರೆ ಗುಡ್ ಕೊಲೆಸ್ಟ್ರಾಲನ್ನು. ವೆಯ್ಟ್ ಗೈನ್ ಮಾಡೋದು ಪ್ಲಾನಿಂಗಲ್ಲಿದ್ದರೆ ಇದನ್ನು ತಿಂದರೆ ಒಳ್ಳೆಯದು ಅಂತ ಹೇಳಬಹುದು. ಮತ್ತು ಪ್ರತಿನಿತ್ಯ ಇದನ್ನು ತಿಂತಾ ಬಂದರೆ, ಲಿಮಿಟೆಡ್ ಆಗಿ ತಿಂತಾ ಬಂದರೆ ಬ್ಯಾಡ್ ಕೊಲೆಸ್ಟ್ರಾಲನ್ನು, ಅಂದರೆ ಕೆಟ್ಟ ಕೊಲೆಸ್ಟ್ರಾಲನ್ನು ಡಿಕ್ರೀಸ್ ಮಾಡೋದಕ್ಕೂ ತುಂಬಾ ಹೆಲ್ಪ್ಫುಲ್ ಅಂತ ಹೇಳಬಹುದು. ಇದಲ್ಲದೆ ಆ್ಯಂಟಿ ಆಕ್ಸಿಡೆಂಟ್ ಅಂಶ ಹೆಚ್ಚಾಗಿ ಇದರಲ್ಲಿ ಇರೋದ್ರಿಂದ ನಮ್ಮ ದೇಹದ ಒಳಗೋಗುವಂತಹ ಕೆಲವೊಂದು ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು. ಮತ್ತು ವಿಷಕಾರಿ ಅಂಶಗಳು ದೇಹದ ಒಳಗೇನಾದರೂ ಹೋಗಿದ್ರೆ ಅದನ್ನು ಹೊರಹಾಕೋದಕ್ಕೂ ಕೂಡ ಈ ಸೀಡ್ಸ್ ತುಂಬಾ ಉಪಯುಕ್ತ ಅಂತಲೇ ಹೇಳಬಹುದು. ಇನ್ನು ಪ್ರತಿನಿತ್ಯ ನಾವು ಈ ಸೀಡ್ಸನ್ನು ತಿಂತಾ ಬಂದರೆ ಮೆದುಳು ಆ್ಯಕ್ಟಿವ್ ಆಗಿಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು. ಮತ್ತು ಮೆದುಳಿಗೆ ಕನೆಕ್ಟ್ ಆಗಿರುವಂತಹ ನರಗಳನ್ನು ಚೆನ್ನಾಗಿಡೋದಕ್ಕೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಮೆದುಳಿಗೆ ಚೆನ್ನಾಗಿ ಹೋಗೋದಕ್ಕೆ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಸೊ ಆದಷ್ಟು ನಾವು ಪ್ರತಿನಿತ್ಯ ಈ ಸೀಡ್ಸನ್ನು ತಿನ್ನೋದ್ರಿಂದ ಮೆದುಳು ಚುರುಕಾಗಿರುತ್ತೆ, ಮೆಮೊರಿ ಪವರನ್ನು ಇನ್ಕ್ರೀಸ್ ಮಾಡಬಹುದು ಮತ್ತು ಆ್ಯಕ್ಟಿವ್ ಆಗಿಡೋದಕ್ಕೂ ಕೂಡ ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳ್ತಾರೆ. ಇನ್ನು ಇದರಲ್ಲಿ ಯಾವ ರೀತಿಯ ಪೋಷಕಾಂಶಗಳು ಅಡಗಿದೆ ಅಂತ ಹೇಳೋದಾದರೆ, ಮೆಗ್ನೀಷಿಯಂ, ಪೊಟ್ಯಾಷಿಯಂ, ಕ್ಯಾಲೋರೀಸ್, ಸೆಲೆನಿಯಂ ಮತ್ತು ತಾಮ್ರ ಅಂಶ, ಇನ್ನಿತರ ಕಾಪರ್ ಅಂಶ ಹೆಚ್ಚಾಗಿ ಇರುತ್ತೆ. ಸೊ ಈ ಥರ ಕೆಲವೊಂದು ಪೋಷಕಾಂಶಗಳನ್ನು ಅಳಿಸ್ಕೊಂಡಿರುವಂತಹ ಈ ಸೀಡ್ಸನ್ನು ಪ್ರತಿನಿತ್ಯ ತಿಂತಾ ಬಂದರೆ ನಿಜಕ್ಕೂ ಗುಡ್ ರಿಸಲ್ಟನ್ನು ಕಾಣಬಹುದು ಮತ್ತು ನಮ್ಮ ಹೆಲ್ತನ್ನು ಚೆನ್ನಾಗಿ ನೋಡ್ಕೋಬಹುದು. ಇನ್ನು ಕಿಣ್ವ ಸ್ರವಿಸುವಿಕೆ ಆಗಿರಬಹುದು ಮತ್ತು ಮೂಳೆಗಳನ್ನು ಸ್ಟ್ರಾಂಗ್ ಆಗಿರೋದಕ್ಕೆ ಮತ್ತು ಕೆಂಪು ರಕ್ತ ಕಣಗಳನ್ನು, ಅಂದರೆ ರೆಡ್ ಬ್ಲಡ್ ಸೆಲ್ಸನ್ನು ಇನ್ಕ್ರೀಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಮತ್ತು ನಮ್ಮ ಸ್ನಾಯುಗಳಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ನಿವಾರಣೆ ಮಾಡೋದಕ್ಕೆ, ಮಂಡಿ ನೋವಾಗಿರಬಹುದು, ಕೀಲು ನೋವಾಗಿರಬಹುದು, ಈ ಥರ ಕೆಲವೊಂದು ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೆ ಪ್ರತಿನಿತ್ಯ ನಾವು ಈ ಸೀಡ್ಸನ್ನು ತಿನ್ನೋದು ಉತ್ತಮ ಅಂತಲೇ ಹೇಳಬಹುದು. ಮತ್ತು ನಾವು ಆ್ಯಕ್ಟಿವ್ ಆಗಿಡೋದಕ್ಕೂ ಕೂಡ ತುಂಬಾ ಹೆಲ್ಪ್ಫುಲ್. ಇದಲ್ಲದೆ ರಕ್ತಕ್ಕೆ ಸೇರುವಂತಹ ಕೊಲೆಸ್ಟ್ರಾಲನ್ನು ಡಿಕ್ರೀಸ್ ಮಾಡೋದಕ್ಕೆ ಒಂದು ಮೇನ್ ಟೂಲ್ ಅಂತ ಹೇಳೋದಾದರೆ ಇದರಲ್ಲಿ, ಅಂದರೆ ಸೂರ್ಯಕಾಂತಿ ಬೀಜದಲ್ಲಿ ಕೆಲವೊಂದು ಅಂಶಗಳಿರುತ್ತೆ. ಸೊ ಅದು ನಮ್ಮ ಬ್ಲಡ್ಗೆ ಸೇರುವಂತಹ ಅಥವಾ ನರಗಳಿಗೆ ಸೇರುವಂತಹ ಕೊಲೆಸ್ಟ್ರಾಲನ್ನು ತಡೆಗಟ್ಟೋದಕ್ಕೆ ಅಥವಾ ಅದನ್ನು ಅವಾಯ್ಡ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳಬಹುದು. ಬ್ಲಡ್ನಲ್ಲಿ ಏನಾದರೂ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ, ಅದು ಹೃದಯಕ್ಕೆ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡಿಬಿಡುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ, ಹೆಲ್ತನ್ನು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ, ಹೃದಯದ ಕೇರ್ ಮಾಡೋದಕ್ಕೆ ನಾವು ಪ್ರತಿನಿತ್ಯ ಈ ಸೀಡ್ಸನ್ನು ತಿನ್ನೋದು ಉತ್ತಮ ಅಂತಲೇ ಹೇಳಬಹುದು. ಪ್ರತಿನಿತ್ಯ ಈ ಸೀಡ್ಸನ್ನು ತಿಂತಾ ಬಂದರೆ ಇನ್ನೇನು ಲಾಭ ಇದೆ ಅಂತ ಹೇಳೋದಾದರೆ, ಉರಿಯೂತದ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡುತ್ತೆ. ಇದ್ರ ಜೊತೆಗೆ ಹೃದಯದ ಕೇರಿಂಗ್ ಮಾಡುತ್ತೆ ಅಂತ ಹೇಳಿದೆ ಅಲ್ವಾ. ಹೃದಯಕ್ಕೆ ಸಂಪರ್ಕಿಸುವಂತಹ ನರಗಳನ್ನು ಚೆನ್ನಾಗಿ ನೋಡ್ಕೊಳ್ಳುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಮಾಡುತ್ತೆ, ಮತ್ತು ಯಾವುದೇ ರೀತಿಯ ಕಿರಿಕಿರಿ ಇರೋದಿಲ್ಲ. ಮತ್ತು ನಮ್ಮ ಹೆಲ್ತನ್ನು ಚೆನ್ನಾಗಿಡೋದಕ್ಕೆ ಅಥವಾ ಅಭಿಧಮನಿಗಳನ್ನು ಕೇರಿಂಗ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳ್ತಾರೆ. ಪ್ರತಿನಿತ್ಯ ಈ ಸನ್ಫ್ಲವರ್ ಸೀಡ್ಸನ್ನು ತಿನ್ನೋದ್ರಿಂದ ಮಧುಮೇಹವನ್ನು ಕಂಟ್ರೋಲ್ಗೆ ತರೋದಕ್ಕೆ ತುಂಬಾ ಸಹಾಯಕ ಅಂತ ಹೇಳ್ಬೋದು. ಯಾಕೆಂತಂದರೆ ರಕ್ತಕ್ಕೆ ಸೇರುವಂತಹ ಕೊಲೆಸ್ಟ್ರಾಲ್ ಆಗಿರಬಹುದು, ಸಕ್ಕರೆ ಅಂಶ ಆಗಿರಬಹುದು, ಇದನ್ನೆಲ್ಲ ಅವಾಯ್ಡ್ ಮಾಡಿ ದೇಹದಲ್ಲಿ ಇನ್ಸುಲಿನ್ ಪ್ರಮಾಣವನ್ನು ಇನ್ಕ್ರೀಸ್ ಮಾಡುತ್ತೆ. ಮತ್ತು ನಮ್ಮ ಹೆಲ್ತನ್ನು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಇದೊಂದು ಮೇನ್ ಟೂಲ್ ಅಂತ ಹೇಳ್ತಾರೆ. ಸೊ ಎಲ್ಲ ತರಕಾರಿ ಹಣ್ಣನ್ನು ತಿನ್ನೋದಕ್ಕೆ ಟ್ರೈ ಮಾಡಿ, ಮತ್ತು ಈ ಥರ ಸೀಡ್ಸ್ ಸಿಕ್ಕಾಗ ಅದನ್ನು ತಿನ್ನೋದು ಉತ್ತಮ ಅಂತಲೇ ಹೇಳ್ಬೋದು. ಸೊ ಆದಷ್ಟು ಯಾವ ಹಣ್ಣು ತರಕಾರಿಗಳನ್ನು ತಿನ್ನೋದಕ್ಕೆ ಸಾಧ್ಯನೋ ಅಷ್ಟನ್ನು ತಿಂದು ಕರಗಿಸೋದಕ್ಕೆ ತುಂಬಾ ಶ್ರಮ ಪಡಬೇಕು ಅಂತ ಹೇಳಬಹುದು. ಇನ್ನು ನಾವು ಈ ಸೀಡ್ಸನ್ನು ತಿನ್ನೋದ್ರಿಂದ ಇನ್ನೇನು ಲಾಭ ಇದೆ ಅಂತ ಹೇಳೋದಾದರೆ, ಮಲಬದ್ಧತೆ ಸಮಸ್ಯೆ ಏನಾದರೂ ಇದ್ದರೆ ಅದನ್ನು ಕೂಡ ನಿವಾರಣೆ ಮಾಡ್ಕೋಬಹುದು. ಯಾಕೆಂತಂದರೆ ನಾವು ಅದು ಇದು ತಿಂದು ಹೊಟ್ಟೆ ಕಟ್ಟಿಸ್ಕೊಂಡಿರ್ತೀವಿ, ಅಂದರೆ ತುಂಬಾ ಡೈಜೆಷನ್ ಚೆನ್ನಾಗಿ ಆಗ್ತಾ ಇಲ್ಲ ಅಂತಂದರೆ ಹೊಟ್ಟೆ ನೋವು ಬರೋದಾಗಿರಬಹುದು,
ಕಿರಿಕಿರಿ ಅನಿಸೋದಾಗಿರಬಹುದು ಮತ್ತು ಹಿಂಸೆ ಅನಿಸೋದಾಗಿರಬಹುದು, ಈ ಥರ ಸಮಸ್ಯೆಗಳು ಎದುರಾಗೇ ಆಗುತ್ತೆ. ಆಚೆ ಫುಡ್ಡನ್ನು ಹೆಚ್ಚಾಗಿ ತಿಂದು ಆಗಿರಬಹುದು, ಅಥವಾ ಮನೆ ಫುಡ್ಡನ್ನೇ ಹೆಚ್ಚಾಗಿ ತಿಂದು ಆಗಿರಬಹುದು. ಸೊ ಏನೇ ಆದರೂ ಆರೋಗ್ಯಕ್ಕೆ ನಮ್ಮ ಊಟದ ಅಂದರೆ ಹೊಟ್ಟೆ ತುಂಬವರೆಗೂ ತಿನ್ನಬಾರ್ದು, ಸ್ಪೇಸ್ ಇರೋಷ್ಟು ತಿನ್ನೋದು ಉತ್ತಮ ಅಂತ ಹೇಳ್ಬೋದು. ಇಂಥ ಟೈಮಲ್ಲಿ ಮಲಬದ್ಧತೆ ಸಮಸ್ಯೆಗಳು ಆಗುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ನಾವು ಈ ಬೀಜವನ್ನು ತಿನ್ನೋದ್ರಿಂದ ಉತ್ತಮ ಅಂತ ಹೇಳಬಹುದು. ಮತ್ತು ಅತಿಸಾರ ಏನಾದರೂ ಇದ್ದರೆ, ಲೂಸ್ ಮೋಷನ್ ಇದ್ದರೂ ಕೂಡ ಅದನ್ನು ನಿವಾರಣೆ ಮಾಡೋದಕ್ಕೆ ಅಥವಾ ಅವಾಯ್ಡ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಸನ್ಫ್ಲವರ್ ಸೀಡ್ಸಿಂದ ಆಗುವಂತಹ ಆರೋಗ್ಯಕರ ಮತ್ತು ಲಾಭದಾಯಕ ಅಂಶಗಳನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಹಣ್ಣು, ತರಕಾರಿ, ಸೊಪ್ಪು ಎಲ್ಲದರ ಬಗ್ಗೆಯೂ ಮಾಹಿತಿಯನ್ನು ನೀಡ್ತೀನಿ. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ನೆಕ್ಸ್ಟ್ ವಿಡಿಯೋಗೋಸ್ಕರ